ಸವಿ ರುಚಿಗೆ ಸ್ವಾಗತ. ನಾನಿವತ್ತು ರಸ ಮಾಡ್ತಾಯಿದ್ದೀನಿ. ಈ ಥರ ಮದುವೆ ಮನೆಯಲ್ಲೆಲ್ಲ ರಸ ಇರುತ್ತಲ್ಲ ಆ ಥರ ಧನಿಯಾಕಾಳು ಒಂದು ಅರ್ಧ ಟೀ ಸ್ಪೂನು, ಜೀರಿಗೆ 1 ಟೀ ಸ್ಪೂನು, 3/4 ಟೀ ಸ್ಪೂನ್ ಕಾಳು ಮೆಣಸು, ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಮಿಕ್ಸಿಗೆ ಹಾಕೋಕ್ಕೆ, ಒಂದೆರಡು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸ್ವಲ್ಪ, 2 ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಬರೋಣ. ಒಂದು ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ, 2 ಹಸಿಮೆಣಸಿನ್ಕಾಯಿ ಸಣ್ಣ ಉರಿಲೇ ಇರಲಿ, ಕರಿಬೇವು ಸ್ವಲ್ಪ ನೋಡಿ. ಆವಾಗಲೇ ರುಬ್ಕೊಂಡಿದ್ನಲ್ಲ ಮಿಕ್ಸಿಯಲ್ಲೆಲ್ಲ ತೋರಿಸಿದ್ನಲ್ಲ ಅದು ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ, ಇಂಗು, ಸ್ವಲ್ಪ ಹಿಂಗೆ ಹಾಕಬೇಕು. ಆಗಲೇ ಟೊಮೆಟೊನು ಹುಣಸೆಹಣ್ಣು ಕಿವುಚಿಟ್ಕೊಂಡಿದ್ದೀನಿ, ಅದು ಹಾಕ್ತೀನಿ. ಸ್ವಲ್ಪ ನೀರು ಹಾಕಬೇಕು. ಇದು ಹಳೆ ಹುಣಸೆಹಣ್ಣು, ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಕುದಿ ಬಂದರೆ ಸಾಕು. ಮೇಲೆ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಹಂಗೆ ಕಡ್ಡಿನೇ ಹಾಕಿ, ತುಂಬ ಟೇಸ್ಟಾಗಿರುತ್ತೆ. ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು, ರುಚಿಗೆ ತಕ್ಕಷ್ಟು. ಒಂದು ಕುದಿ ಬಂದರೆ ಸಾಕು. ಇಷ್ಟು ಕುದಿ ಬಂದರೆ ಸಾಕು. ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ತಟ್ಟೆ ಹಾಕಿ ಮುಚ್ಚಿಬಿಡಿ ಒಂದು 2 ನಿಮಿಷ. ನೋಡಿ, ರೆಡಿಯಾಗಿದೆ ರಸಮ್ಮು. ಈ ಸೇಮ್ ಈ ಮದುವೆ ಮನೆಯಲ್ಲಿ ಈಗ ದೇವಸ್ಥಾನಗಳೆಲ್ಲ ರಸ ಮಾಡ್ತಾರಲ್ಲ ಆ ಥರ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಲಂತ ಬೆಲ್ ಬಟನ್ ಗೊತ್ತು, ಪ್ರೆಸ್ ಮಾಡಿ. ನಾನು ಏನೇ ವೀಡಿಯೋ ಮಾಡಿದ್ರು ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು.